ಸ್ನೇಹಿತರೆ, ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ಇನ್ ಮುಂದೆ ಈ ಒಂದು ನಾನು ಹೇಳುವಂತ ವಿಚಾರಗಳು ಏನಿತ್ತು ಇಲ್ಲಿವರೆಗೂ ಕೂಡ ಈ ಒಂದು ಸ್ಕೀಮ್ಗಳ ಬಗ್ಗೆ ಆಗಿರ್ಬೋದು, ಯಾವುದೇ ಒಂದು ವಿಚಾರಗಳ ಬಗ್ಗೆ ಆಗಿದ್ರು ಕೂಡ ಒಂದು ವಿಡಿಯೋ ಮಾಡುವಂತ ಸಂದರ್ಭಗಳಲ್ಲಿ ನಿಮ್ಗೆ ಕೆಲವೊಂದು ಡೌಟ್ಸ್ ಗಳು ಬರ್ತಾ ಇತ್ತು. ಈ ಒಂದು ಯೋಜನೆ ಇದೆಯಾ ಇಲ್ವಾ ಈ ಒಂದು ಸರ್ಕಾರದಲ್ಲಿ ಅನ್ನೋದು ನಿಮ್ಗೆ ಅದೊಂದು ಡೌಟ್ಸ್ ಗಳು ಬರ್ತಾ ಇತ್ತು. ಆದ್ರೆ ನಾನಿವಾಗ ನಿಮ್ಗೆ ಮುಖಾಂತರ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ನಿಮ್ಗೆ ಆ ಒಂದು ಸ್ಕೀಮ್ಗಳ ಬಗ್ಗೆ ಮಾಹಿತಿನ ಕೊಡ್ತೀನಿ. ನೀವು ಸಂಪೂರ್ಣವಾಗಿ ಈ ಒಂದು ವಿಡಿಯೋನ ನೋಡ್ತಾ ಹೋಗಿ ಸ್ನೇಹಿತರೆ. ನಾನಿವಾಗ ಮೊದಲನೇದಾಗಿ ಈ ಒಂದು ಸರ್ಕಾರದಲ್ಲಿ ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಈ ಒಂದು ಹೌಸಿಂಗ್ ಸ್ಕೀಮ್ಗಳು ಯಾವ್ದಾವ್ದೆಲ್ಲ ಇದೆ ಅನ್ನೋದನ್ನ ನಾನಿವಾಗ ಕೇಳ್ತೀನಿ. ಇದ್ರ ಹತ್ರ ಈ ಒಂದು ಮುಖಾಂತರವಾಗಿ ಕೇಳ್ತೀನಿ. ಯಾವ ರೀತಿಯಾಗಿ ಆನ್ಸರ್ ಕೊಡುತ್ತೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಹಲೋ ಕೋಪೈಲಟ್, ಆರ್ ಯು ಹಿಯರಿಂಗ್? I'm good, thanks. How about you? ನಾನಿವಾಗ ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ, ಡಿ ನ್ಯೂಸ್ ಅನ್ನೋ ಒಂದು ಡಿಜಿಟಲ್ ಮಾಧ್ಯಮ ಇದೆ. ಸೊ ನೀವು ಅದ್ರ ಬಗ್ಗೆ ನಮ್ಗೆ ಸಂಪೂರ್ಣವಾದ ಒಂದು ಕನ್ನಡದಲ್ಲಿ ಮಾಹಿತಿನ ಕೊಡಬೇಕು. ನಾನಿವಾಗ ಕ್ವಶನ್ ನಿಮ್ಮನ್ನ ಕೇಳ್ತಾ ಹೋಗ್ತೀನಿ. ತಪ್ಪದೆ ದರ್ಶನ್, ನಿಮ್ಮ ಡಿ ನ್ಯೂಸ್ ಚಾನೆಲ್ ಬಗ್ಗೆ ನೀವು ಕೇಳೋ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡುತ್ತೇನೆ, ಸಾಕಷ್ಟು ಮಾಹಿತಿ ನೀಡುತ್ತೇನೆ. ನಮ್ಮ ಒಂದು ಡಿ ನ್ಯೂಸ್ ನ ವೀಕ್ಷಕರಿಗೆ ಹಾಯ್ ಅಂತ ಹೇಳ್ಬಿಡಿ ಒಂದ್ಸಲ. ನಮಸ್ಕಾರ ಡಿ ನ್ಯೂಸ್ ವೀಕ್ಷಕರೇ. ಇವಾಗ ಈ ಒಂದು ಸರ್ಕಾರದಲ್ಲಿ ಅಂದ್ರೆ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಇವಾಗ 2025ನೇ ಒಂದು ಸಾಲಿನಲ್ಲಿ ಈ ಒಂದು ಹೌಸಿಂಗ್ ಸ್ಕೀಮ್ಗಳು ಯಾವ್ದಾವ್ದೆಲ್ಲ ಇದೆ? 2025ರಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿರುವ ಹೌಸಿಂಗ್ ಯೋಜನೆಗಳ ಮಾಹಿತಿ ಪಡೆಯಲು ನಾನು ವೆಬ್ ಹುಡುಕಾಟ ಮಾಡುತ್ತೇನೆ. ಒಂದು ಕ್ಷಣ. 25,000ರಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿರುವ ಪ್ರಮುಖ ಹೌಸಿಂಗ್ ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಹಾಗೂ ಕ್ರೆಡಿಟ್ ಲಿಂಕ್ ಸಬ್ಸಿಡಿ ಯೋಜನೆ ಇವೆ. PMAY ಯೋಜನೆ ನಗರ ಮತ್ತು ಗ್ರಾಮೀಣ ಭಾಗಗಳಲ್ಲಿ ಗೃಹ ನಿರ್ಮಾಣಕ್ಕೆ ಸಹಾಯವಾಗುತ್ತದೆ. ಮಹತ್ವದ ಉದ್ದೇಶವಿದ್ದರೂ ನೀವು ಈ ಯೋಜನೆಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನು ಅನುಷ್ಠಾನ ಅಥವಾ ಆಯಾ ರಾಜ್ಯದ ಸರ್ಕಾರಿ ವೆಬ್ಸೈಟ್ಗಳಲ್ಲಿ ಪಡೆದುಕೊಳ್ಳಬಹುದು. ಇಲ್ಲಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಇರುವಂತ ಕಾರ್ಮಿಕರಿಗೆ ಯಾವ್ದೆಲ್ಲ ಸ್ಕೀಮ್ಗಳಿದೆ? 25,000ರಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿರುವ ಪ್ರಮುಖ ಹೌಸಿಂಗ್ ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಹಾಗೂ ಕ್ರೆಡಿಟ್ ಲಿಂಕ್ ಸಬ್ಸಿಡಿ ಯೋಜನೆ ಇವೆ. ಹೌಸಿಂಗ್ ಸ್ಕೀಮ್ಗಳಾಯ್ತು. ಇವಾಗ ಕಾರ್ಮಿಕರಿದ್ದಾರಲ್ವಾ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ, ಅವರಿಗೆ ಇರುವಂತ ಸ್ಕೀಮ್ಗಳ ಬಗ್ಗೆ ಕೆಲವು ಇನ್ಫಾರ್ಮೇಶನ್ ಅಂದ್ರೆ ಕೆಲವೊಂದು ಮಾಹಿತಿಗಳನ್ನ ಕೊಡಿ. ಕರ್ನಾಟಕ ರಾಜ್ಯದ ಕಾರ್ಮಿಕರಿಗೆ, ವಿಶೇಷವಾಗಿ ನಿರ್ಮಾಣ ಕಾರ್ಮಿಕರಿಗೆ. ಹಲೋ ಕೋಪೈಲಟ್. ಹಾಯ್ ದರ್ಶನ್. ದಯವಿಟ್ಟು ಒಂದು ಕಾರ್ಮಿಕರಿಗೆ ಇರುವಂತ ಒಂದು ಸ್ಕೀಮ್ಗಳ ಬಗ್ಗೆ ಮಾಹಿತಿ ಕೊಡಿ. ಕರ್ನಾಟಕ ರಾಜ್ಯದಲ್ಲಿ ಕಾರ್ಮಿಕರಿಗೆ ಲಭ್ಯವಿರುವ ಕೆಲವು ಸರ್ಕಾರಿ ಯೋಜನೆಗಳು ಹೀಗಿವೆ. ಕನ್ನಡ ಕಾರ್ಮಿಕ ವೇದಿಕೆ, ಕಾರ್ಮಿಕರ ಹಕ್ಕು, ಸಹಾಯ ಹಾಗೂ ಕಲ್ಯಾಣಕ್ಕಾಗಿ ಇದು ಒಂದು ಸಮರ್ಥನ ವೇದಿಕೆಯಾಗಿದೆ. ಸೆಕೆಂಡ್, ಬೋರ್ಡ್ ಆಫ್ ಕನ್ಸ್ಟ್ರಕ್ಷನ್ ವರ್ಕರ್ಸ್, ಕಟ್ಟಡ ಕಾರ್ಮಿಕರಿಗೆ ವಿವಿಧ ಲಾಭಗಳು ಮತ್ತು ಕಲ್ಯಾಣ ಸ್ಕೀಮ್ಗಳನ್ನು ಒದಗಿಸುತ್ತದೆ. 3, ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ, ವಿವಿಧ ಉದ್ಯೋಗ ವಿಭಾಗದ ಕಾರ್ಮಿಕರಿಗಾಗಿ ಹಲವಾರು ಕಲ್ಯಾಣ ಯೋಜನೆಗಳನ್ನು ಪ್ರಾರಂಭಿಸಿದ್ದಾರೆ. ನೀವು ಇನ್ನಷ್ಟು ಮಾಹಿತಿ ಅಗತ್ಯವಿದ್ರೆ ಹೆಚ್ಚಿನ ವಿವರಗಳನ್ನ ಹುಡುಕಬಹುದು. ಈ ಒಂದು ಕರ್ನಾಟಕ ರಾಜ್ಯದಲ್ಲಿ 2025 ಒಂದು ಬಜೆಟ್ ನಲ್ಲಿ ಇರುವಂತ ಸ್ಕೀಮ್ಗಳ ಬಗ್ಗೆ ಮಾಹಿತಿ ಕೊಡಿ. ಕರ್ನಾಟಕದ 2025ನೇ ವರ್ಷದ ಬಜೆಟ್ ನಲ್ಲಿ ಹಲವಾರು ಪುದಿಯ ಸ್ಕೀಮ್ಗಳು ಘೋಷಿಸಲ್ಪಟ್ಟಿವೆ. ಇದರಲ್ಲಿ ಗೃಹ ಹೊಳಿಗೆ ಯೋಜನೆ, ರೈತ ಸೇವಾ ಕೇಂದ್ರ ಮತ್ತು ಮಹಿಳಾ ಉದ್ಯೋಗ ಭಾಗ್ಯ ಯೋಜನೆ ಮುಂತಾದವು ಇದಾವೆ. ಯಶಸ್ವಿ ಜ್ಞಾನೋದಯ ಯುವೋತ್ಸಾಹ ಮತ್ತು ಯುವಜನಾಮುಖಿ ಯೋಜನೆ ಕೂಡ ಅಂತರ್ಗತವಾಗಿದೆ. ಈ ಒಂದು ಕರ್ನಾಟಕ ರಾಜ್ಯದ CM ಆಗಿರುವಂತ ಸಿದ್ದರಾಮಯ್ಯನವರು ಯಾವೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ ಇಲ್ಲಿವರೆಗೆ CM ಆದ ನಂತರ? ನಾನು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನದ ಅವಧಿ ದಿನಾಂಕವನ್ನು ಕ್ಷತಿವಾಗಿ ತಿಳಿಯಲು ವೆಬ್ ಹುಡುಕಾಟ ಮಾಡುತ್ತೇನೆ. ಒಂದು ಕ್ಷಣ. ಸಿದ್ದರಾಮಯ್ಯನವರು 2033ರಿಂದ 2008ವರೆಗೆ ಮತ್ತು ಪುನಃ 2023ರಿಂದ 23,000ವರೆಗೆ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಯಾಗಿದ್ದಾರೆ. 25ರಲ್ಲಿಯೂ ಆತನು CM ಆಗಿ ಹಲವಾರು ಯೋಜನೆಗಳನ್ನು ಪರಿಚಯಿಸಿದ್ದಾರೆ.
ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಡಿ ಕೆ ಶಿವಕುಮಾರ್ ಅವರು ಯಾವೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ? ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ಉಪಮುಖ್ಯಮಂತ್ರಿಯಾಗಿದ್ದಾರೆ. ವಿವಿಧ ಸಾಮಾಜಿಕ ಕಾರ್ಯಾಗಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರು ಕಡೈನ ಕಾಸ್ಟ್ ಸೆನ್ಸಸ್ ವರದಿಯ ಬಗ್ಗೆ ತರುತ ನಿರ್ಧಾರ ತೆಗೆದುಕೊಳ್ಳಲು ಬಯಸಿರಲಿಲ್ಲ. ಅವರು ಸಮಾಜದ ಎಲ್ಲಾ ವರ್ಗಗಳಿಗೆ ನ್ಯಾಯ ಒದಗಿಸುವಂತೆ ಕೆಲಸ ಮಾಡಿದ್ದಾರೆ. ಕಾಸ್ಟ್ ಸೆನ್ಸಸ್ ವರದಿಯಲು ಪರಿಷ್ಕರಣೆಗೊಂಡು ಕುಲಗಳ ಹಕ್ಕು, ಮೀಸಲು ಮುಂತಾದ ವಿಷಯಗಳಲ್ಲಿ ಸಹ ಮಾತನಾಡಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಹೌಸ್ಲೆಸ್ ಫ್ಯಾಮಿಲೀಸ್ ಎಷ್ಟಿದೆ, ಮತ್ತೆ ಸೈಟ್ ಅಂದ್ರೆ ಈ ಒಂದು ನಿವೇಶನಗಳಿಲ್ದಿರುವಂತ ಫ್ಯಾಮಿಲಿ ಮತ್ತೆ ಈ ಒಂದು ಮನೆಗಳಿಲ್ದಿರುವಂತ ಫ್ಯಾಮಿಲಿ ಎಷ್ಟಿದೆ? ಕರ್ನಾಟಕದಲ್ಲಿ 2025 ವರ್ಷದಲ್ಲಿ ಮನೆ ಇಲ್ಲದ ಕುಟುಂಬಗಳ ಸಂಖ್ಯೆಯ ಹಾಗೂ ಆಸ್ತಿ ಇಲ್ಲದ ಕುಟುಂಬಗಳ ಸಂಖ್ಯೆಯನ್ನ ತಿಳಿಯಲು ನಾನು ಇಂಟರ್ನೆಟ್ನಿಂದ ತಾಜಾ ಮಾಹಿತಿಯನ್ನು ಹುಡುಕುತ್ತೇನೆ. ಒಂದು ಕ್ಷಣ. ಇನ್ನೂ ಸರಿಯಾಗಿಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಮನೆ ಇಲ್ಲದ ಕುಟುಂಬಗಳ ಹಾಗೂ ಆಸ್ತಿ ಇಲ್ಲದ ಕುಟುಂಬಗಳ ಬಗ್ಗೆ ನಿಖರವಾದ ಮಾಹಿತಿ ಸಿಗಲಿಲ್ಲ. ಆದರೆ ಈ ರೀತಿಯ ಮಾಹಿತಿಯನ್ನ ತಿಳಿಯೋದಕ್ಕೆ ನಿಮ್ಗೆ ರಾಜ್ಯ ಸರ್ಕಾರದ ಅಧಿಕೃತ ವೆಬ್ಸೈಟ್ ಅಥವಾ ಸಂಬಂಧಿತ ಕಚೇರಿಯಲ್ಲಿ ಮಾಹಿತಿ ಸಿಗಬಹುದು. ಕಾಂಗ್ರೆಸ್ ಸರ್ಕಾರ ಈ ಒಂದು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಯಾವೆಲ್ಲ ಸ್ಕೀಮ್ಗಳನ್ನ ಜಾರಿ ಮಾಡಿದೆ? 2025ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಕ್ರೆಡಿಟ್ ಲಿಂಕ್ ಸಬ್ಸಿಡಿ ಯೋಜನೆ, ರಾಜೀವ್ ಗಾಂಧಿ ಕಿಸಾನ್ ನ್ಯಾಯ ಯೋಜನೆ, ಸುಯೋಜಿತ ಉದ್ಯೋಗ ಸೃಷ್ಟಿ ಆದಿ ಇದುವೆಯಲ್ಲ ಆರೋಗ್ಯ ಭಾರತ್ ಮತ್ತು ತಲ್ಲರಿಗೆ ಸಹಾಯ ಸಂಸ್ಥೆಗಳಾಗಿದೆ. ಈ ಯೋಜನೆಗಳು ಕಿಸಾನುಗಳಿಗೆ, ಯುವಕರಿಗೆ, ಮಹಿಳೆಯರಿಗೆ ಹಾಗೂ ಆರೋಗ್ಯ ಸೇವೆಗಳಿಗಾಗಿ ಮುಖ್ಯವಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ವಿಕಲಚೇತನರಿಗೆ ಯಾವೆಲ್ಲ ಸ್ಕೀಮ್ಗಳಿದೆ? ಕರ್ನಾಟಕದಲ್ಲಿ ವಿಕಲಚೇತನರಿಗಾಗಿ ಹಲವು ಯೋಜನೆಗಳಿವೆ. ದಿವ್ಯಾಂಗ್ ಸಾಂಸ್ಕೃತಿಕ ಕಾರ್ಯಕ್ರಮ, ವಿಕಲಚೇತನರಿಗೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಪ್ರೋತ್ಸಾಹ. ವಿಕಲಚೇತನರಿಂದ ಕಾರ್ಮಿಕ ಕಾಲೇಜು, ವಿಕಲಚೇತನರಿಗೆ ಉದ್ಯೋಗ ಮೌಲ್ಯ ಮತ್ತು ತರಬೇತಿ. 3. ವಿಕಲಚೇತನರಿಗೆ ಪಿಂಚಣಿ, ವಿಕಲಚೇತನರಿಗೆ ಆರ್ಥಿಕ ಸಹಾಯ. ಈ ಯೋಜನೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರಾಜ್ಯ ಸರ್ಕಾರದ ವಿಶೇಷ ದಾಪಕ್ಕೆ ಅಥವಾ ವೆಬ್ಸೈಟ್ ನೋಡಿ. ಈ ಒಂದು ಮೈಕ್ರೋ ಫೈನಾನ್ಸ್ ಬಗ್ಗೆ ಸರ್ಕಾರದಿಂದ ಒಂದು ನಿಯಮನ ಬಿಡುಗಡೆ ಮಾಡಿದ್ರು. ಅದಾದ ನಂತರದಲ್ಲಿ ಈ ಒಂದು ಮೈಕ್ರೋ ಫೈನಾನ್ಸ್ ನ ಬಂದ್ ಮಾಡಿಲ್ಲ, ಯಾಕೆ ಇನ್ನೂ ಕೂಡ? ಮೈಕ್ರೋ ಫೈನಾನ್ಸ್ ಒಂದು ಪಡೆಯ ಮಾರ್ಗ ಇಲ್ಲಿಯ ವಿಶೇಷವಾಗಿ ಗ್ರಾಮೀಣ ಭಾಗದ ಜನರಿಗೆ ಸರ್ಕಾರದ ವರುಗಳಿಂದ ಕುಮಾರ ಸಮರ್ಪಣೆಗಳನ್ನು ನಿರ್ದಿಷ್ಟ ನಿಯಮಗಳಲ್ಲಿ ಬದಲಾವಣೆ ಮಾಡಬಹುದು. ಆದರೆ ಇದನ್ನು ಬಂದ್ ಮಾಡಿಲ್ಲ. ಮೈಕ್ರೋ ಫೈನಾನ್ಸ್ ಬ್ಯಾನ್ ಮಾಡುವುದು ಅನೇಕ ಜನರ ಜೀವನ ನಿರ್ವಹಣೆಗೆ ಹಾನಿಕಾರವಾಗಬಹುದು. ಅದಕ್ಕೆ ಸರ್ಕಾರಗಳು ನಿಯಮಾವಳಿ ಮೂಲಕ ನಿರ್ದಿಷ್ಟ ಮಾರ್ಗದರ್ಶನ ನೀಡುತ್ತವೆ. ಈ ಮೈಕ್ರೋ ಫೈನಾನ್ಸ್ ನ ಒಂದು ಬಡ್ಡಿ ದರ ತುಂಬಾನೇ ಹೆಚ್ಚಳ ಇದೆ. ಇದ್ರ ಬಗ್ಗೆ ಯಾವ ರೀತಿ ಕ್ರಮ ತಗೊಂಡಿಲ್ಲ ಸರ್ಕಾರ, ಯಾಕೆ? ಮೈಕ್ರೋ ಫೈನಾನ್ಸ್ ಬಡ್ಡಿ ಧಾರಾಭಯಾಗ ಕಡಿಮೆ ಮಾಡಲು ಸರ್ಕಾರಗಳು ನಿಯಮಾವಳಿ, ಮಾರ್ಗದರ್ಶನ ಮತ್ತು ಸಹಕಾರಿ ಚಟುವಟಿಕೆಗಳಲ್ಲಿರುವಂತ ಕಾರ್ಯನಿರ್ವಹಿಸುತ್ತವೆ. ಈ ನಿರ್ಣಯ ಮಾನದಂಡಗಳು ಸಹ ನ್ಯಾಯವಾದ ಬಡ್ಡಿದರಗಳನ್ನು ಖಚಿತಪಡಿಸಲುವಂತ ತೊಡಗಿಕೊಳ್ಳಲಾಗಿದೆ. ಆದರೆ ಪ್ರತಿ ಸಂದರ್ಭದಲ್ಲಿ ಇದು ನೇರ ವಿಶೇಷ ಕ್ರಿಯೆಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಯಾಕಂದ್ರೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ವ್ಯಾಪಾರಿಕ ಚಟುವಟಿಕೆಗಳಾಗಿ ಕೂಡ ಕಾರ್ಯನಿರ್ವಹಿಸುತ್ತವೆ. ಕಡಿಮೆ ಮಾಡಲಿಕ್ಕೆ ಸಾಧ್ಯವಾಗಿರುವಂತ ಅವಧಿಕಾಲ ಒಮ್ಮೆ ಈ ಗೌರವವಾಗಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇರುವಂತ ಭ್ರಷ್ಟರ ಒಂದು ಸಂಖ್ಯೆ ಎಷ್ಟು? ಮುಖಾಂತರವಾಗಿ ಭ್ರಷ್ಟಾಚಾರದ ಲೆಕ್ಕಾಜೊಕ್ಕ ನಿಖರವಾಗಿ ತಿಳಿಯಲು ಕಷ್ಟ. ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ಸಮಸ್ಯೆ ಬಗ್ಗೆ ಅನೇಕ ವರದಿಗಳು ಇವೆ. ಇದು ಸಮಗ್ರವಾದ ಆಂಕೆಯ ಅಲ್ಲ, ಆದರೆ ಇದು ಒಂದು ಗಂಭೀರ ಸಮಸ್ಯೆ ಎಂಬುದು ಸತ್ಯ. ಈ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಎಷ್ಟಿದೆ? ಕೋಪೈಲಟ್. Sinugajo, hi Darshan. I hope my name is making you very proud with my pronunciation. You sound exactly like Herman's Hermits, don't you? ಕೋಪೈಲಟ್. Darshan, I'm here. ದಯವಿಟ್ಟು ಕೂಡ ಕನ್ನಡದಲ್ಲಿ ಮಾಹಿತಿ ಕೊಡಬೇಕು. ಯಾಕಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕನ್ನಡದ ಒಂದು ವೀಕ್ಷಕರಿರೋದ್ರಿಂದ ದಯವಿಟ್ಟು ಕೂಡ ಕನ್ನಡದಲ್ಲೇ ಮಾಹಿತಿ ನೀಡಿ. ನಾನು ನಿಮ್ಗೆ ಕನ್ನಡದಲ್ಲೇ ಮಾಹಿತಿ ನೀಡುತ್ತೇನು. ನಿಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಕನ್ನಡದಲ್ಲಿ ಮಾಹಿತಿ ನೀಡುವಲ್ಲಿ ಸಂತೋಷ. ನೀವು ಮುಂದುವರಿಸಿ, ನಾನು ಉತ್ತರಿಸಲು ಸಿದ್ಧ. ಈ ಒಂದು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟು ಭ್ರಷ್ಟಾಚಾರಿಗಳಿದ್ದಾರೆ?
ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಭ್ರಷ್ಟಾಚಾರ ಸಂಬಂಧಪಟ್ಟ ನಿಖರವಾದ ಸಂಖ್ಯೆ ಮಾಹಿತಿ ಇಲ್ಲ. ಭ್ರಷ್ಟಾಚಾರದ ಯಾವುದೇ ಆರೋಪಗಳನ್ನು ಸತ್ಯವಾಗಲಿ ನಿಯಮಾಗಲಿ ದೃಢಪಡಿಸಬೇಕಾಗಿರುವಂತ ನ್ಯಾಯಾಂಗ ತನಿಖಾ ಸಂಸ್ಥೆಗಳ ಕಾನೂನ ಪಾಲನೆಯಾಗಿದೆ. ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಇರುವಂತ ಪೆನ್ಷನ್ ಸ್ಕೀಮ್ಗಳು ಯಾವ್ದ್ಯಾವ್ದು? ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಪೆನ್ಷನ್ ಸ್ಕೀಮ್ಗಳಿವೆ. ಅದರಲ್ಲಿ ಪೌರ ಕಾರ್ಮಿಕ ಪೆನ್ಷನ್, ವೃದ್ಧಾಪ್ಯ ಪೆನ್ಷನ್, ಅಂಗನವಾಡಿ ಕಾರ್ಯಕರ್ತೆಯರ ಪೆನ್ಷನ್ ಹಾಗೂ ನಿರಾಶ್ರಿತ ಮಹಿಳೆಯರ ಪೆನ್ಷನ್ ಮುಂತಾದವುಗಳು. ಕೋಪೈಲಟ್, ಸದ್ಯಕ್ಕೆ ಇಷ್ಟೇ ಮಾಹಿತಿ ಕೇಳಬೇಕಾಗಿದ್ದು. ಹಾಗೇನೆ ಕೆಲವು ಮಾಹಿತಿಗಳು ಬೇಕಿದ್ರೆ ಮತ್ತೆ ನಿಮ್ಮನ್ನ ಸಂಪರ್ಕಿಸಬಹುದಾ? ಸರಿ, ನೀವು ಯಾವಾಗ ಬೇಕಾದರೂ ನನ್ನನ್ನು ಸಂಪರ್ಕಿಸಬಹುದು. ಮತ್ತೆ ಮಾತಾಡಬೇಕೇನು? ಓಕೆ ಕೋಪೈಲಟ್, ಈ ಒಂದು ನಮ್ಮ ಒಂದು ವೀಕ್ಷಕರಿಗೆ ಅಂದ್ರೆ ಡಿ ನ್ಯೂಸ್ ನ ಒಂದು ವೀಕ್ಷಕರಿಗೆ ದಯವಿಟ್ಟು ಕೂಡ ಧನ್ಯವಾದಗಳನ್ನ ಹೇಳ್ಬೇಕು. Sure, Darshan. Dear D News viewers, thank you so much for your support and dedication. You're awesome. ಕನ್ನಡದಲ್ಲಿ ಹೇಳ್ಬೇಕು. ನಮಸ್ಕಾರ ದರ್ಶನ್. ಡಿ ನ್ಯೂಸ್ ಪ್ರಿಯ ವೀಕ್ಷಕರೇ, ನಿಮ್ಮ ಬೆಂಬಲಗೆ ಮತ್ತು ನಿಷ್ಠೆಗೆ ಧನ್ಯವಾದಗಳು. ನೀವು ಬಹಳ ಚೆನ್ನಾಗಿದ್ದೀರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲು ರಿಕ್ವೆಸ್ಟ್ ಮಾಡಬೇಕು. ಡಿ ನ್ಯೂಸ್ ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡಲು ಮರೆಯದೆ ಇನ್ನೆಷ್ಟು ಅತ್ಯಾಧುನಿಕ ಸುದ್ದಿಗಳಿಗಾಗಿ ನಮ್ಮ ಜೊತೆಗೆ ಇರಿ. ಥ್ಯಾಂಕ್ ಯು ಕೋಪೈಲಟ್. You're welcome, ದರ್ಶನ್. ಸ್ನೇಹಿತರೆ, ಇಷ್ಟು ಮಾಹಿತಿಗಳನ್ನ ಈ ಒಂದು ಮುಖಾಂತರವಾಗಿ ನಾನು ಕಲೆಕ್ಟ್ ಮಾಡಿದ್ದೀನಿ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಬಟ್ ತುಂಬಾ ಜನರಿಗೆ ಯಾವ ರೀತಿಯಾಗಿತ್ತು ಅಂದ್ರೆ, ನಾವು ಕೊಡುವಂತ ಮಾಹಿತಿ ಸರಿಯಾಗಿಲ್ಲ ಹಾಗೆ ಈಗ ಅನ್ನೋ ಒಂದು ದೃಷ್ಟಿಯಲ್ಲಿ ನೋಡ್ತಾ ಇದ್ರು. ಹಾಗಾಗಿ ಈ ಒಂದು ಮುಖಾಂತರವಾಗಿ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರವಾಗಿ ನಿಮ್ಗೆ ಕೆಲವೊಂದು ಮಾಹಿತಿಗಳನ್ನ ತಿಳಿಸ್ಕೊಡುವಂತ ಪ್ರಯತ್ನ ಮಾಡಿದೀನಿ ಸ್ನೇಹಿತರೆ. ಓಕೆ, ಇದೇ ರೀತಿಯಾಗಿ ನಿಮ್ಗೆ ಮಾಹಿತಿ ಬೇಕೋ ಅಥವಾ ನಾವೇ ಹೇಳುವಂತ ಮಾಹಿತಿ ಸರಿಯಾಗಿದೆಯಾ ಅನ್ನೋದನ್ನ ನೀವು ಕಮೆಂಟ್ ಮುಖಾಂತರವಾಗಿ ನಮ್ಗೆ ತಿಳಿಸಿ. ತುಂಬಾ ಜನರು ಕೇಳ್ತಾ ಇದ್ರಿ, ಈ ಒಂದು ಮಾಹಿತಿಗಳೆಲ್ಲ ಎಲ್ಲಿ ಸಿಗುತ್ತೆ ನಿಮ್ಗೆ ಅಂತ. ನಿಮ್ಗೆ ಹಲವಾರು ಒಂದು ವೆಬ್ಸೈಟ್ ಗಳಿದೆ. ನಿಮ್ಗೆ ಗೂಗಲ್ ಆಗಿರ್ಬೋದು, ಮತ್ತೆ ಈ ಒಂದು ಆಗಿರ್ಬೋದು, ಹಲವಾರು ರೀತಿಯಾಗಿ ನೀವು ರಿಸರ್ಚ್ ಮಾಡ್ಬೇಕಾಗುತ್ತೆ. ನಾವು ಕೂಡ ಒಂದು ವಿಡಿಯೋನ ಮಾಡೋದಿಕ್ಕೆ ಹಲವಾರು ಬಾರಿ ರಿಸರ್ಚ್ ಮಾಡಿ ಅದಾದ ನಂತರದಲ್ಲಿ ಅದ್ರ ಬಗ್ಗೆ ತಿಳ್ಕೊಂಡು ಅದಾದ ನಂತರದಲ್ಲಿ ಸ್ನೇಹಿತರೆ ನಾವು ವಿಡಿಯೋಗಳನ್ನ ಮಾಡಿರ್ತೀವಿ. ಆದ್ರೆ ಕೆಲವೊಬ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ, ಅವರು ಯಾವ್ದೋ ಒಂದು ಸ್ಕೀಮ್ ಗಳಿಗೆ ಅಪ್ಲೈ ಮಾಡುವಂತ ಸಂದರ್ಭಗಳಲ್ಲಿ ಏನಾಗಿರುತ್ತೆ, ಅವರು ವಿಡಿಯೋಗಳನ್ನ ನೋಡೋದಿಲ್ಲ. ಈ ಒಂದು ಕಂಪಲ್ಸರಿಯಾಗಿ ಡೈಲಿ ವಿಡಿಯೋಗಳನ್ನ ನೋಡೋದಿಲ್ಲ. ನಾವು ಡೈಲಿ ವಿಡಿಯೋನ ಬಿಡ್ತೀವಿ, ಒಂದು ವಿಡಿಯೋನ ಡೈಲಿ ಬಿಡ್ತೀವಿ ಸ್ನೇಹಿತರೆ. ದಯವಿಟ್ಟು ಕೂಡ ನೀವು ನೋಡಿದಂತ ಸಂದರ್ಭಗಳಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಹಾಗೇನೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ಈ ಒಂದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಾವು ಮಾಡುವಂತ ಎಲ್ಲಾ ವಿಡಿಯೋಗಳು ಕೂಡ ನೋಟಿಫಿಕೇಶನ್ ಬರುತ್ತೆ ನಿಮ್ಗೆ. ಅವಾಗ ನೀವು ಇಷ್ಟ ಇದ್ರೆ ಆ ಒಂದು ಟೈಟಲ್ ನೋಡಿದ ನಂತರದಲ್ಲಿ ನಿಮ್ಗೆ ಅದು ಇಷ್ಟ ಆದ್ರೆ ಆ ಒಂದು ವಿಡಿಯೋನ ನೀವು ಕ್ಲಿಕ್ ಮಾಡಿ ನೋಡ್ಬೋದು. ಇಷ್ಟ ಆಗಿಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಆದ್ರೆ ನಿಮ್ಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿಯಾದ ಒಂದು ಅಂದ್ರೆ ಹಣ ಬರೋದಿಲ್ಲ, ಆಯ್ತಾ? ನೀವು ಅನ್ಕೋಬಹುದು ಮನ್ಸಲ್ಲಿ, ಇವ್ರಿಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಹಣ ಬರುತ್ತೆ ಅಂತ. ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿದ್ರೆ ಹಣ ಬರೋದಿಲ್ಲ ಸ್ನೇಹಿತರೆ. ನಿಮ್ಗೆ ಅಲ್ಲಿ ಯೂಟ್ಯೂಬ್ ಅಲ್ಲಿ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ, ವೈಟ್ ಕಲರ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಬರ್ದಿರುತ್ತೆ. ಅದನ್ನ ಪ್ರೆಸ್ ಮಾಡಿದ್ರೆ ನಿಮ್ಗೆ ಫ್ರೀ ಇರುತ್ತೆ, ಯಾವುದೇ ಹಣ ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ. ಅದನ್ನ ಒತ್ತಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಅದಾದ ನಂತರದಲ್ಲಿ ನೀವು ವಿಡಿಯೋಗಳನ್ನ ನೋಡ್ತಾ ಹೋಗ್ಬೋದು. ಇದೇ ರೀತಿಯಾಗಿ ನಾನು ಕೂಡ ಇನ್ನೂ ಒಂದು ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ, ಹಾಗೇನೆ ಎಲ್ರಿಗೂ ಕೂಡ ಶೇರ್ ಮಾಡಿ. ಈ ಒಂದು ವಿಡಿಯೋ ಮಾಡಿದಂತ ಉದ್ದೇಶ ಏನಂದ್ರೆ, ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಇನ್ಫಾರ್ಮೇಶನ್ ಬೇಕು ಅಂದ್ರೂ ಕೂಡ ಈ ಒಂದು ಮುಖಾಂತರವಾಗಿ ಹೋಗ್ಬೇಕಾಗುತ್ತೆ. ಮುಂದಿನ ಒಂದು ಜನರೇಷನ್ ಆಗಿರ್ಬೋದು, ಎಲ್ಲದೂ ಕೂಡ ಗೆ ಒಂದು ಹೊಂದ್ಕೊಂಡು ಹೋಗ್ಬೇಕಾಗುತ್ತೆ. ಹಾಗಾಗಿ ಇವಾಗ ಒಂದು ಜಸ್ಟ್ ಒಂದು ಸ್ಯಾಂಪಲ್ ನ ನಿಮಗೆ ತೋರಿಸಿದ್ದೀನಿ ಅಷ್ಟೇನೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಕೂಡ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಒಳ್ಳೆ ಒಂದು ವಿಷಯದ ಬಗ್ಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಸ್ನೇಹಿತರೆ.